ಸೊ ಹಲೋ ಫ್ರೆಂಡ್ಸ್, ಇವತ್ತೊಂದು ಪಬ್ಬು ರಿಓಪನ್ ಆಗಿದೆ BTM ಲೇಔಟಲ್ಲಿ. ಸೊ ವಿ ಆರ್ ಹಿಯರ್ ಟು ಮೇಕ್ ದ ಪ್ರಮೋಷನಲ್ ವಿಡಿಯೋ. ಸೊ ಕಂಪ್ಲೀಟ್ ವಿಡಿಯೋ ಯಾವ ಥರ ಪ್ರಮೋಷನಲ್ ಶೂಟ್ ಆಗುತ್ತೆ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮೇಲೆ ಬರ್ತಾ ಇರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ಮೀ ಮೈ ಫ್ರೆಂಡ್ ಯಶಸ್ ಇಸ್ ಆಲ್ಸೋ ಇದ್ದೇರ್. ಸೊ ಲೆಟ್ಸ್ ಗೋ. ಯಾವ ಥರ ಪ್ರಮೋಷನಲ್ ಕಂಟೆಂಟ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಲಾಗಿಂಗ್ ಆನ್ ದ ಯೂಟ್ಯೂಬ್ ಆ್ಯಸ್ ಎ ಫುಲ್ ಯೂಟ್ಯೂಬ್ ವಿಡಿಯೋ. ಸೊ ಲೆಟ್ಸ್ ಗೋ. ಯಾವ ಥರ ಪ್ರಮೋಷನಲ್ ವಿಡಿಯೋ ಆಗುತ್ತೆ, ಏನೇನಾಗುತ್ತೆ, ಯಾವ ಥರ ಕಂಟೆಂಟ್ ಸಿಗುತ್ತೆ ನಮಗೆ, ಯಾವ್ಯಾವ ಸ್ಟ್ರೇಂಜರ್ಸ್ ಪರಿಚಯ ಆಗ್ತಾರೆ, ಏನೇನಾಗುತ್ತೆ, ಲೆಟ್ಸ್ ಗೋ ನೋಡೋಣ. ಸೊ ಹಲೋ ಫ್ರೆಂಡ್ಸ್, ಶೂಟ್ ಎಲ್ಲ ಮುಗಿಸ್ಬಿಟ್ಟು ನಾನು ಮತ್ತು ಯಶಸ್ ಇವನೇನೋ ಬಕ್ಚೋದಿ ಮಾಡ್ತೀನಿ ಫೋನ್ ಇಟ್ಕೊಂಡು. ಲೆಜೆಂಡ್ಸ್ ಪಬ್ಬೊಳಗೆ ಮಜಾ ಮಾಡೋ ಅಂತ ಹೇಳಿದ್ರೆ ಫೋನ್ ಇಟ್ಕೊಂಡು ಬಕ್ಚೋದಿ ಮಾಡ್ತಾನೆ. ಏನಂತೀರ ಅವನಿಗೆ? ಶೂಟ್ ಎಲ್ಲ ಮುಗಿಸಿ ಈ ಫೋಟೋ ನೋಡಿ, ಇಲ್ಲಿ ಕ್ರೇಜಿ ತೆಗ್ದಿರೋದು ನಾನು ನೋಡಿ ಅಲ್ಲಿ. ಹಾಂ, ಏನು ಗುರು ನೀನು ಮಾಡಿರೋದು ನನ್ನನ್ನು, ಏನು ಹೇಳು? ಅಯ್ಯೋ ದೇವ್ರೆ, ಫುಲ್ ಚಿತಾಲ್ ಪತಾಲ್ ಮಿಂಚಿಸ್ತೀಯ ನನ್ನ ಫೋನಲ್ಲಿ. ಅದು ಟೈಮಿಂಗ್ ಇಟ್ಟೆಲ್ಲ ತೆಗಿತಿದ್ದಾನಪ್ಪ ಹೀರೋ. ಇಡಪ್ಪ 10 ಸೆಕೆಂಡು. ಅದು ಯಾವ್ಯಾವ ಆ್ಯಂಗಲಲ್ಲಿ ತೆಗಿತಾನೋ ಈಗಂತೂ ಗೊತ್ತಿಲ್ಲ. ಸೆಕೆಂಡ್ಸ್ ಎಲ್ಲ ಇಟ್ಟು ತೆಗಿತೀಯಾನೆ. ಮತ್ತು ಇನ್ನೊಂದ್ಸತಿ ಸ್ಟಾರ್ಟ್ ಮಾಡ್ಕೊಂಡ ಹೀರೋ. ಇವಾಗ ಆ್ಯಕ್ಷನ್ ಕ್ಯಾಮ್ರಾ ಜೊತೆ ಬಂದಿರುತ್ತೆ. ನೀವು ಬಂದಿರ್ತೀರ ಈಗ. ತಡೀರಿ ನೋಡೋಣ. ಕಿದರ್ ಬಾ ದಿಕಾ ಶಮ್ನಿ ಹಾಂ ನೋಡಿ, DJ ಆ್ಯಕ್ಷನ್ ಕ್ಯಾಮ್ರಾನು ಕ್ಯಾಪ್ಚರ್ ಮಾಡ್ದ ಜೊತೆಗೆ. ಹಾಂ, ಕ್ರೇಜಿ. ಮತ್ತು ಫುಡ್ ಮೆನು ಬಂದಿದೆ. ಜಸ್ಟ್ 99 ರೂಪೀಸಿಂದ ಎಲ್ಲ ಮೆನು ಇದೆಯಪ್ಪ. ನಾನಂತೂ ಟೆನ್ಷನ್ ಆಗಿದೆ. ಏನಂತ ಯಶಸ್? ಜಸ್ಟ್ 99 ರೂಪೀಸ್ ಮೆನು ನೋಡ್ಬಿಟ್ಟು ನಿಂಗೆ ಏನು ಪಬ್ಬಲ್ಲ ಮಾತ್ರ ಕೆಫೆ ಆ್ಯಂಬಿಯನ್ಸಿಗೆ ಏನು ಕಡಿಮೆ ಇಲ್ಲ ಗುರು. IPL ಇದ್ದಾಗ, ಕ್ರಿಕೆಟ್ ಇದ್ದಾಗ ಅಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ. ಸ್ಯಾಟರ್ಡೆ ಸಂಡೇಸ್ ಒಳ್ಳೆ ಇವೆಂಟ್ ಕೂಡ ಆರ್ಗನೈಸ್ ಮಾಡ್ತಾರೆ. ಕ್ರೇಜಿ ಇದೆ ಪಬ್ ಮಾತ್ರ, ಕ್ರೇಜಿ ಅಂದ್ಕೊಳ್ಳಿ. ಬಟ್ ಮೆನು ಮಾತ್ರ 99 ರೂಪೀಸಿಂದ ಬೆಸ್ಟ್ ಅನ್ಕೊತೀನಿ. ಬ್ಯಾಂಗ್ಳೂರಲ್ಲಿ ಅದು ಈ ಪ್ರೈಸಲ್ಲಿ ಕೊಡೋದು ಭಾಳ ಕಷ್ಟ. ಜೊತೆಗೆ ಇದು BTM ಪಕ್ಕದಲ್ಲೇ ಇರೋದು, ಜಾಸ್ತಿ ದೂರನೂ ಏನಿಲ್ಲ. ಭಾರಿ ಒಂದೊಂದು ಕಡೆ ಇರುತ್ತೆ, ಭಾರಿ ದೂರ ಇರುತ್ತೆ. BTM ಫುಲ್ ಫಾರ್ಮ್ ಏನಂತ ಕೇಳೋಣ, ಏನು ಕನ್ಫರ್ಮ್ ಮಾಡಿ. ನನಗೆ ಗೊತ್ತು, ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ನಾನು BTM ಫುಲ್ ಫಾರ್ಮ್ ಏನು ಅಂತ. ಹಾಗಂತ ನಾವೇನು BTM ಅಲ್ಲಿ ನೀನಲ್ಲ ತಾನೆ, ನಾನು ಅಲ್ಲ, ನಾವಿಬ್ಬರು ಅಲ್ಲ, ಬೇರೆಯವರು, ಆಯಿತಾ? ಸೊ BTM ಅಂದರೆ ಮೀನಿಂಗೇ ಬೇರೆ ಇದೆ. ಬಟ್ ಪಬ್ಬು ಮಾತ್ರ ಆ್ಯಂಬಿಯನ್ಸ್ ಕ್ರೇಜಿ. ಆಚೆಯಿಂದ ನೋಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಸಮಥಿಂಗ್ ಹೇಳ್ತಾರಲ್ಲ, ಆಚೆಯಿಂದ ಹೆಂಗೆ ಕಾಣಿಸುತ್ತೆ ಅಂದರೆ, ಎಷ್ಟು ಸಣ್ಣ ಕಾಣಿಸುತ್ತೆ ಅಂದರೆ, ಒಳಗೆ ಬಂದರೆ ಮಾತ್ರ ಇದೆಯಲ್ಲ ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಬಾಯ್ಸ್, ನೆಕ್ಸ್ಟ್ ಲೆವೆಲ್. ಈ ಗರ್ಲ್ಸ್ ಎಲ್ಲ ನನ್ನ ಗರ್ಲ್ಸ್ ಫ್ಯಾನ್ಸ್ ಎಲ್ಲ ರುಚಿಗೆ ಹೇಳ್ತಾರೆ ಈಗ. ನಾನು ಗರ್ಲ್ಸನ್ನ ಹೇಳಿಲ್ಲ ವಿಡಿಯೋಲ್ಲಿ. ಗರ್ಲ್ಸ್ ಫ್ಯಾನ್ಸ್ ಎಲ್ಲ ರುಚಿಗೆ ಹೇಳ್ತಾರೆ ಈಗ. ಕಮಾನ್ ರುಚಿಗೆ ಹೇಳಿ ಎಲ್ಲರೂ. ಕರ್ಕೋಗಿಲ್ಲ ಅಂತಾರೆ. ಓ ಯಶಸ್, ನನ್ನನ್ನು ಮಾತ್ರ ಕರ್ಕೋಗೋದು ಗೊತ್ತಿಲ್ಲ. ಇಲ್ಲ ನಾನು ಹೋಗೋದಪ್ಪ, ನಿನ್ನನ್ನು ನಾನು ಬಿಡಲ್ಲ. ಗರ್ಲ್ಸ್ ಡೋಂಟ್ ಬಿಲೀವ್ ಮೀ. ಅಲ್ಲಿ ನೋಡಿಲ್ಲ, ಬರೀ ಆಟಾಡೋದವನು. ಅದು ಅಸ್ಥೆಟಿಕ್. ನೀನು ಕ್ಯಾಮ್ರಾ ಜೊತೆ ಆಟಾಡ್ತೀಯ, ನಾವು ಅಸ್ಥೆಟಿಕ್ ಫೋಟೋ ಅಂತಾರಲ್ಲ, ಬಿಡಲ್ಲ ಆಡ್ಲೇ. ಪಕ್ಕಾ ನಾಟಿ ಬಾಯ್ಸ್ ಮತ್ತು ಗರ್ಲ್ಸ್ ಯಾರಾದ್ರೂ ಇದ್ದರೆ ನೀವು ಇಲ್ಲಿಗೆ ಬರಲೇಬೇಕು. ಮುದ್ದೆ ಇದೆ ಬಾಯ್ಸ್, ಯಾವ ಪಬ್ಬಲ್ಲಿ ನಿಮಗೆ ಮುದ್ದೆ ಕೊಡ್ತಾರೆ ಗುರು. ಕ್ರೇಜಿ ಅಂದ್ಕೊಳ್ಳಿ ಮಾತ್ರ. ಹಾಂ, ಮೆನು ಪ್ರೈಸು ಕಡಿಮೆ, ಮುದ್ದೆ ಕೊಡ್ತಾ ಇದ್ದಾರೆ. ಇನ್ನೇನು ಬೇಕು ಗುರು. ನಾಟಿ ಶಿಶಸ್ ಇದು ಹೆಂಗಾಯ್ತು ಗೊತ್ತಾ? ನಾಟಿ ಸ್ಟೈಲಲ್ಲಿ ಪಬ್ಬಿಗೆ ಬಂದ್ಬಿಟ್ಟು ಮಜಾ ಮಾಡ್ದಂಗಾಯ್ತು. ಪಕ್ಕ ದೇಸಿ ಸ್ಟೈಲು. ಏನಂತೀಯ? ಮಿಲ್ಟ್ರಿ ಹೋಟ್ಲಲ್ಲಿ ಪಬ್ ಮಾಡ್ದಂಗಾಯ್ತು. ಅಲ್ಲ ಕಣೋ, ಇಮ್ಯಾಜಿನ್ ಮಾಡು, IPL ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹೆಂಗಾದ್ರು IPL ಮ್ಯಾಚ್ ಕೂತ್ಕೊಂಡು ಮುದ್ದೆ ತಿನ್ಕೊಂಡು ನಾಟಿ ಚಿಕನ್ ಸಾಂಬಾರು ತಿನ್ಕೊಂಡು ಏನು ಮಸ್ತು ಗುರು. ಇದು ನೆಕ್ಸ್ಟ್ ಲೆವೆಲ್ ಮಾತ್ರ. ಹಲೋ ಯಶಸ್, ಏನೇನು ಫುಡ್ ಆರ್ಡ್ರ್ ಮಾಡಿದ್ದೀವಮ್ಮ ಈಗ? ಒಂದು ಆನಿಯನ್ ಪಕೋಡ. ಯಶಸ್ಸಿಗೆ ಇಲ್ಲಿ ಬಂದ್ಬಿಟ್ಟು ಬೇರೇನೂ ತಿನ್ಬೇಕನ್ಸ್ತಿಲ್ಲ, ಆನಿಯನ್ ಪಕೋಡ ತಿನ್ಬೇಕನ್ಸ್ತಿದೆ ಅವನಿಗೆ. ಏನಾಗ್ತಿಲ್ಲ ಯಾಕಂತ ಗೊತ್ತಿಲ್ಲ. ಆನಿಯನ್ ಪಕೋಡ ತಿನ್ಬೇಕಂತೆ. ಅಯ್ಯೋ, ಯಾವ್ಯಾವ ಥರ ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಜೊತೆಗೆ ಮಟನ್ ಬಿರಿಯಾನಿ. ಇದು ಕ್ರೇಜಿ. ಎಲ್ಲೇ ಇರು, ಎಂತಾದರೂ ಇರು, ಯಾವಾಗಲೂ ನೀನು ಬಿರಿಯಾನಿ ಫ್ಯಾನ್ ಆಗಿರೋ. ಅದ್ರ ಜೊತೆಗೆ ಚಿಕನ್ ಲಾಲಿಪಾಪ್. ಚಿಕನ್ ಲಾಲಿಪಾಪ್. ಆಮೇಲೆ ಇನ್ನೊಂದೇನೋ ಹೇಳಿದ್ವಲ್ಲ, ಅಷ್ಟೇ ಅನ್ಸುತ್ತೆ 3. ಹಾಂ ಸರ್. ಹಾಂ, ಓಕೆ, ನೋ ಇಶ್ಯೂಸ್. ಓಕೆ, ಜಸ್ಟ್ ಬಂದುಬಿಟ್ಟು ಬಿರಿಯಾನಿ ಬರೋಕ್ಕೆ 5 to 10 ಮಿನಿಟ್ಸ್ ಅಂದರೆ ನಮಗೆ 5 to 10 ಮಿನಿಟ್ಸ್ ಅಲ್ಲ ಬ್ರೋ, 30 ಮಿನಿಟ್ಸ್ ವೆಯ್ಟ್ ಮಾಡ್ತೀವಿ ಬಿರಿಯಾನಿ ಬೇಕು ಅಂದರೆ. ನಾಟ್ ಜಸ್ಟ್ 5 to 10 ಬಿರಿಯಾನಿ. ಎಂಡ್ ಆಫ್ ದ ಡೇ ಬಿರಿಯಾನಿ ಈಸ್ ಇಂಪಾರ್ಟೆಂಟ್.
ಅದೇನಾದರೂ ಆಗಲಿ ಬಿರಿಯಾನಿ ಸಿಗೋದು ಇಂಪಾರ್ಟೆಂಟು. ಓಕೆ ಪ್ಲೇಟ್ಸ್ ಎಲ್ಲ ಬಂತೀಗ. ಎಸ್ ಯಶಸ್ ಆರ್ ಯು ರೆಡಿ? ಯಶಸ್ ಇಸ್ ರೆಡಿ ನಾವು, ಲೆಟ್ಸ್ ಗೋ. ಅಷ್ಟಾಟಿಗೆ ಫೋಟೋ ತೆಗಿತೀನಿ ಯಶಸ್ ಅಲ್ಲಿ ನೋಡಿ. ಫೋಟೋಗ್ರಾಫ್ ಯಾವುದೇ ಫೋಟೋ ನೋಡ್ತೀರಾ ಇನ್ಸ್ಟಾಗ್ರಾಮು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾವುದೇ ಫೋಟೋಸ್ ಎಲ್ಲ ನೋಡ್ತಿರಲ್ಲ ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ಕ್ಯಾಪ್ಚರ್ಡ್ ಬೈ ಯಶಸ್. ನೋಡಿ ನಿಮಗೆ ಫೋಟೋಗ್ರಫಿ ಸ್ಕಿಲ್ಸ್ ಇಲ್ಲ, ಫೋಟೋಗ್ರಫಿ ಬೇಕು ಅಂತ ಹೇಳಿದ್ರೆ ಯಶಸ್ಸಿಗೆ ಕಾಂಟ್ಯಾಕ್ಟ್ ಮಾಡಿ, ಅದು ನಿಮಗೆ ಮಾಡ್ಕೊಡ್ತಾರೆ. ಗೋಪ್ರದಲ್ಲಿ DJ ಆಕ್ಷನ್ ಫೈಲ್ ಮಾಡ್ತಿದ್ದೀನಿ ಫೋಟೋಗ್ರಫಿ ಎಲ್ಲ ಈ ಫೋನ್ ಹಿಡ್ಕೊಂಡು DSLR ಹಿಡ್ಕೊಂಡು ಫೋಟೋಗ್ರಫಿ ಸ್ಕಿಲ್ ತೋರಿಸ್ತಾನೆ. ನಮ್ಮ ಯಶಸ್ ಬಂದುಬಿಟ್ಟು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಫೋಟೋಗ್ರಫಿ ಸ್ಕಿಲ್ ತೋರಿಸ್ತಾನೆ. ಇದು ಆ್ಯಕ್ಚುಯಲ್ ಫೋಟೋಗ್ರಾಫರ್ ಸ್ಕಿಲ್ ಅಂದರೆ. ಯಶಸ್ ಶಬಾಷ್ ಮೇಲೆ ಬೇಟೆ, ಶಬಾಷ್. ಇಷ್ಟು ದಿನ ನನ್ನ ಜೊತೆ ಇಟ್ಕೊಂಡಿದ್ದು ಸಾಧಕತೆ ಆಯಿತು ಇವತ್ತು. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನೀನು ಫೋಟೋಗ್ರಫಿ ಸ್ಕಿಲ್ ತೋರಿಸ್ತಿದ್ದೆ, ಕ್ರೇಜಿ. ಕೀಪ್ ಇಟ್ ಅಪ್ ಮೈ ಬಾಯ್. ಪ್ಲೇಟ್ ಬಂತು, ಫುಡ್ಡು ಬರುತ್ತೆ, ವೆಯ್ಟ್ ಮಾಡಿ. ಇದೇನು ಮಗ ಸಲ ಡಿಸ್ಪ್ಲೇ ಆಫ್ ಆಗುತ್ತೆ. ಬ್ಯಾಟ್ರಿ ಸೇವ್ ಮಾಡೋಕ್ಕೆ. ಬ್ಯಾಟ್ರಿ ಸೇವ್ ಬೇಡ ನಮಗೆ, ಬ್ಯಾಟ್ರಿ ಖರ್ಚಾಗಲಿ, ಕಂಟೆಂಟ್ ಇಂಪಾರ್ಟೆಂಟು. ನಾನು ನೋಡು ಎಷ್ಟು ಚೆನ್ನಾಗಿ ಮುಖ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡಬಾರ್ದಪ್ಪ, ಇದನ್ನು ನೋಡ್ಬೇಕು ನೀನು, ಕ್ಯಾಮ್ರಾ ನೋಡ್ಬೇಕು. ಇಲ್ಲಪ್ಪ, ನಮಗೆ ಸ್ಕ್ರೀನ್ ಬೇಕು, ನಮಗೆ ವಿಜುವಲೈಸೇಷನ್ ಇಸ್ ಇಂಪಾರ್ಟೆಂಟ್. ನಿನಗೆ ವಿಜುವಲೈಸೇಷನ್ ಇಂಪಾರ್ಟೆಂಟ್ ಇಲ್ವೋ ನಂಗೆ ಗೊತ್ತಿಲ್ಲ, ನನಗೆ ವಿಜುವಲೈಸೇಷನ್ ಈಸ್ ಇಂಪಾರ್ಟೆಂಟ್. ಹಾಟ್ ವಾಟರು ಬೆಟರ್, ಹಾಟ್ ವಾಟರ್ ಇಸ್ಕೊಂಡ್ರ ಅಂತ. ನನ್ನ ಗಂಟ್ಲು ಐತೆ, ಇವನ್ ಗಂಟ್ಲು ಐತೆ. ಬೆಟರ್ ಈಗ ತಂದ್ಬಿಟ್ಟು ಕೋಲ್ಡ್ ವಾಟರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಬ್ಬರಿಗೂ ಹುಷಾರಿಲ್ಲ. ನಾನು ಜಸ್ಟ್ ಇವತ್ತು ರಿಕವರ್ ಆಗಿದ್ದೀನಿ, ನೆನ್ನೆ ನನಗೆ ಹುಷಾರಿರಲಿಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಯಾರನ್ನು ಕರೀಲಿ ಯೋಚನೆ ಮಾಡ್ತೀನಿ. ಶಾಲ್ ಐ ಕಾಲ್ ಮೈ ಗರ್ಲ್ ಫ್ರೆಂಡ್? ಯಶಸ್, ಶಾಲ್ ಐ ಕಾಲ್ ಮೈ ಗರ್ಲ್ ಫ್ರೆಂಡ್? ವಿಚ್ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 5? ಇದು ಯಾವುದೋ ಔಟ್ ಆಫ್ ದ ಲಿಸ್ಟ್, ಇಂಡೆಕ್ಸ್ ಔಟ್ ಆಫ್ ರೇಂಜ್ ಮಾಡಿಬಿಟ್ಟ. ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ಹೋದೆ ಸೀದಾ. ನೋಡಿ ನಿಮಗೆ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಏನೇನು ಹೇಳ್ಕೊಡ್ತೀನಿ. ಪ್ರೋಗ್ರಾಮಿಂಗ್, ಬ್ಲಾಗಿಂಗು, ಪ್ರಮೋಷನ್ ಮಾಡೋದು ಹೇಳ್ಕೊಡ್ತೀನಿ, ಸಿನಿಮ್ಯಾಟಿಕ್ಸು, ಕೋಡಿಂಗು, ಮತ್ತು ಫೈನಾನ್ಷಿಯಲ್ ಅಡ್ವೈಸು. ನನ್ನ ಫೈನಾನ್ಷಿಯಲ್ ಅಡ್ವೈಸ್ ಮಗ, ನನ್ನ ಫೈನಾನ್ಷಿಯಲ್ ಅಡ್ವೈಸ್ ಏನಾದರೂ ಕೊಟ್ಟರೆ ಜನ ಏನಾಗ್ಬೋದು? ಉದ್ಧಾರ ಆಗ್ತಾರೆ. ಇಲ್ಲ ಮಗ, ತಿಂಗಳಿಗೆ 1,000 EMI ಮಾಡ್ಕೊಂತಾರೆ ನಂತರ. ಎಷ್ಟಿರ್ಬೋದು ಮಗ? 1.5 ಕ್ರೆಡಿಟ್ ಕಾರ್ಡಲ್ಲಿ ಬಾಯ್ಸ್ ಹೇಳ್ಬಾರ್ದು ಅದು ಯಾವ ಥರ EMI ಆಗಿದೆ ಅಂತ. ಕಟ್ತಿರೋದು ಮಾತ್ರ ನಮ್ಮಪ್ಪ. EMI ಕಟ್ಟಿಬಿಟ್ಟು ಕಟ್ಟಾದ್ಮೇಲೆ ಫೋನ್ ಮಾಡ್ತಾರೆ, ಮಗನೇ ಹೋಯ್ತು 10,000 ಅಕೌಂಟಿಂದ. ಅದು ಅವಾಗ ನನ್ನ ಅಕೌಂಟಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಕ್ರೇಜಿ ಬಾಯ್ಸ್. ನಿಯರ್ಲಿ ಮಂತ್ಲಿ 20,000 to 25,000 EMIಸೇ ಕಟ್ತೀನಿ. ವಯಸ್ಸಲ್ಲೇ 21 ವರ್ಷದಲ್ಲೇ 22 ಬಿಸ್ನೆಸ್ ಏನೋ ರನ್ ಮಾಡ್ತಾ ಇದ್ದೀನಿ. ಬಾಯ್ಸಿಗೆ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಎಲ್ಲ ಹೊಸೊಬ್ರು ಹೊಸ ವಿಡಿಯೋ. ಯಾವ ಮೈ ಹೋಮ್ ಸ್ಟೇ ಗೈಸ್, ಚಿಕ್ಕಮಂಗ್ಳೂರು ವಿಸಿಟ್ ಮಾಡಬೇಕಂದ್ರೆ ನನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಹೋಮ್ ಸ್ಟೇನ ಬೆಸ್ಟ್ ಪ್ರೈಸಲ್ಲಿ, ನನ್ನಷ್ಟು ಬೆಸ್ಟ್ ಪ್ರೈಸಲ್ಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಹೋಮ್ ಸ್ಟೇಗಳು ಸಿಗುತ್ತೆ ಚಿಕ್ಕಮಂಗ್ಳೂರಲ್ಲಿ. ಹೆಸರು ಒನ್ ಈಸ್ ಆರ್ದೆ ಹೋಮ್ ಸ್ಟೇಸ್ ಆ್ಯಂಡ್ ಅನದರ್ ಈಸ್ ಮಲ್ನಾಡ್ ಇಕೋಸ್ಟೇಸ್. ನೀವು ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕು. ಕಂಪ್ಲೀಟ್ ಅಜ್ಜಿ ಮನೆ ಫೀಲ್ ಬೇಕು ಅಂದರೆ ನೀವು ಮಲ್ನಾಡ್ ಇಕೋಸ್ಟೇನ ಚೂಸ್ ಮಾಡಲೇಬೇಕು. ಕಂಪ್ಲೀಟ್ ಅಜ್ಜಿ ಮನೆ ಗೈಸ್. ನಾನು ನೋಡ್ತೀನಿ, ಇಫ್ ಪಾಸಿಬಲ್ ಗ್ಲಿಮ್ಸ್ ಹಾಕ್ತೀನಿ ಸೈಡಲ್ಲಿ. ಈ ಕಡೆನಾ ಎಲ್ಲ ಒಂದು ಕಡೆ ಗ್ಲಿಮ್ಸ್ ಹಾಕಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ಆಯಿತಾ? ಈ ವಿಡಿಯೋ ಏನಾದರೂ ಓನರ್ ನೋಡಿದ್ರೆ ಲೆಜೆಂಡ್ಸ್ ಪಬ್ ಒಳಗೆ ಕೂತ್ಕೊಂಡು ಇವ್ನು ಹೋಮ್ ಸ್ಟೇ ಪ್ರಮೋಷನ್ ಮಾಡ್ಕೊತೀನಿ. ಇಲ್ಲ ಸರ್ ಪ್ಲೀಸ್ ಏನು ಅನ್ಕೋಬೇಡಿ, ಜಸ್ಟ್ ಇನ್ಫಾರ್ಮೇಷನ್, ನನ್ನ ಫಾಲೋವರ್ಸಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು. ಬ್ರೋ ಇದು ಎಷ್ಟು ನಿಮಿಷ ವಿಡಿಯೋ ಆಗ್ಬೋದು? ಅವಾಗಲೇ ಒಂದು 2 ಆಯಿತು ಆರಾಮಾಗಿ. ನಾನು ಬರೀ ಪ್ರಮೋಷನ್ 15 ಮಿನಿಟ್ಸ್ ಆರಾಮ್. ಈ ವಿಡಿಯೋ ಏನು ನೋಡ್ತಿರಲ್ಲ ಎಲ್ಲ ಎಡಿಟ್ ಬಂದುಬಿಟ್ಟು ಯಶಸ್ಸೆ ಮಾಡೋದು, ನಾನಲ್ಲ. ಯೂಟ್ಯೂಬ್ ವೀಡಿಯೋಸ್ ಏನಿದ್ರು ಯಶಸ್ಸೆ, ನಮ್ದು ಏನಿದ್ರು ಕಂಟೆಂಟ್ ಶೂಟ್ ಮಾಡೋದು ಅಷ್ಟೇ. ಆ್ಯಂಡ್ ಬಾಯ್ಸ್, ನಾನು ಅಷ್ಟೇನು ಲೇಸಿ ಆ್ಯಂಡ್ ಸೋಂಬೇರಿ ಅನ್ಕೋಬೇಡಿ. ಸ್ವಲ್ಪ ಸೋಂಬೇರಿ ಇಲ್ಲ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದೆಲ್ಲ ನನ್ನ ಎಡಿಟ್ಸ್, ಇದು ನಂದು. ಯೂಟ್ಯೂಬಲ್ಲಿ ಬರೋದೆಲ್ಲ ಯಶಸ್ಸೆಸ್. ಯಶಸ್ಸೆಸ್ನ ಹೈರ್ ಮಾಡ್ಬೋದು ನೀವು, ಫ್ರೀಲ್ಯಾನ್ಸಿಂಗ್ ಮಾಡ್ತಾನೆ ಬೆಸ್ಟ್ ಪ್ರೈಸಲ್ಲಿ. ಏನಿಲ್ಲ, ಎಷ್ಟು ಜಸ್ಟ್ 1 लाख, जस्ट 50,000 फॉर 1 मिनट. ये तो औकात से बाहर है बे. औकात से बाहर हूँ मैं, क्योंकि यशस औकात से बाहर है, इसलिए उसका प्राइसिंग भी औकात से बाहर है. ನನಗೇನು ಹೇಳು, ನನಗೆ ಈ ಆಸೆ ಹುಡ್ತಾ ಇದೆಯಪ್ಪ. ಈ ಫಸ್ಟ್ ಮ್ಯಾಚು RCB ಇದ್ದಿದ್ದ ದಿನ ಈ ಪಬ್ಬಿಗೆ ಬಂದು ಮುದ್ದೆ ತಿನ್ಬೇಕು ನಾನು. ಮುದ್ದೆ ನಾಟಿ ಕೋಳಿ ಸಾಂಬಾರು ತಿನ್ಬೇಕು ನಾನು. ನನ್ನ ಜೀವನದಲ್ಲಿ ಒಂದು ಆಸೆ ಪೂರೈತಿದೆ. ಏನಂತ ಹೇಳಿದ್ರೆ ಪಬ್ಬಿಗೆ ಬಂದು ಆನಿಯನ್ ಪಕೋಡ ತಿನ್ನ. ಯಾರು ಇಮ್ಯಾಜಿನು ಮಾಡಿರಲ್ಲ ಆನಿಯನ್ ಪಕೋಡ ಬಂದ್ಬಿಟ್ಟು ಪಬ್ಬಲ್ಲಿ ತಿಂತಾರೆ ಅನ್ನೋದು.
ಕ್ರೇಜಿ. ಓಕೆ, ನಮ್ಮ ಮೊದಲನೇ ಸ್ಟೇಟಸ್ ಬಂತು. ಎಸ್, ಇಟ್ಸ್ ಕಮಿಂಗ್, ಇಟ್ಸ್ ಆನ್ ದ ವೇ. ಬಂತು. ಎಸ್, ಇಟ್ಸ್ ಯರ್. ಯಾ, ಯು ಕ್ಯಾನ್ ಕೀಪ್ ದಟ್. ಇದು ಹಾಟ್ ವಾಟರ್ ಇದೆ. ಕ್ಯಾನ್ ಯು ಗಿವ್ ಮಿ ಹಾಟ್ ವಾಟರ್ ಇಫ್ ಪಾಸಿಬಲ್? ಫೋಟೋಸ್ ಓಕೆ ಮಾಡಪ್ಪ ನೀನು. ಓಕೆ ಗೈಸ್, ಒಂಚೂರು ಬ್ಯಾಟಿಂಗ್ ಮಾಡಿ ಬರ್ತೀನಿ. ಇಲ್ಲ ನೋಡ್ಕೊಂಬಿಡಿ ಏನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಸದ್ಯಕ್ಕೆ ಸ್ಟಾರ್ಟರ್ಸ್ ಅಷ್ಟೇ ಬಂದಿರೋದು. ನೆಕ್ಸ್ಟ್ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ, ವೆಯ್ಟ್ ಮಾಡ್ತೀರಾ ಆಯಿತಾ? ಈಗ ನಾನೊಂಚೂರು ಪ್ರಮೋಷನಲ್ ವೀಡಿಯೋಗೆ ಕ್ಲಿಪ್ಸ್ ಶೂಟ್ ಮಾಡಬೇಕು. ಸೊ ಅದಕ್ಕೆ ಐ ವಿಲ್ ಬಿ ಬ್ಯಾಕ್ ಇನ್ 1 minute. ಇಲ್ಲ ಮಗ, ಅವ್ರಿಗೇನು ಮಿನಿಟ್ಸ್, ಅವರಿಗೆಲ್ಲ ಮಿನಿಟ್ಸ್ ಗೊತ್ತಾಗುತ್ತೆ. ಕಟ್ ಮಾಡ್ತಾನೆ ಎಲ್ಲ, ಎಡಿಟರ್ ಸರಿ ಇಲ್ಲ, ಎಲ್ಲ ಕಟ್ ಮಾಡ್ತಾನೆ. 2 minutes ಹೋಲ್ಡಿಗೆ ಹಾಕಲ್ಲ ನಿಮ್ಮ. ಸೊ ಅಲ್ಲಿದ್ವಿ ನಾವು. ಆ್ಯಕ್ಚುಲಿ ಕಾಣಿಸ್ತಿದ್ಯಾ? ಝೂಮ್ ಆಗಲ್ಲ ಅನಿಸುತ್ತೆ. ಇದರಲ್ಲಿ ಝೂಮಿಂಗ್ ಆಪ್ಷನ್ ಇಲ್ಲ ಮಗ. ಅಲ್ಲಿದ್ವಿ, ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಲೈಟಿಂಗ್ ಚೆನ್ನಾಗಿದೆ. ಆ್ಯಕ್ಚುಲಿ ಹೌದು. ನೀನು ಪಕೋಡ ಬಂತು ಏನಂತೀಯ? ಪಕೋಡ ಫೋಟೋ ತೆಗಿತೀವಿ. ಚಿಕನ್ ಬಂದಿದ್ದು ಖುಷಿ ಆಗಲಿಲ್ಲ ಅವನಿಗೆ. ಚಿಕನ್ ಬಂದಾಗ ಫೋಟೋ ತೆಗಿಯೋಣ ಅಂತ ಫಸ್ಟ್ ಹೇಳಿಲ್ಲ. ಪಕೋಡ ಬಂದಿದ್ದೆ, ಬ್ರೋ ಫೋಟೋ ತೆಗಿಯೋಣ ಅಂತೆ. ನೋಡಿ ಇಲ್ಲಿ ಪಕೋಡ, ಪಬ್ಬಲ್ಲಿ ಪಕೋಡ. ನೀವು ಅದಕ್ಕೆ ದಿ ಲೆಜೆಂಡ್ಸ್ ಪಬ್ಬಿಗೆ ಬಂದು ಟ್ರೈ ಮಾಡಬೇಕು ಪಕೋಡ ತಿನ್ಬೇಕಂದ್ರೆ. ಓಕೆ, ಬನ್ನಿ, ಇಟ್ಸ್ ಬೆಸ್ಟ್ ಕೆಫೆ. ನಾನು ಹೇಳ್ತೀನಲ್ಲ, IPL ಟೈಮಲ್ಲಿ ಬಂದುಬಿಟ್ಟು ನೀವು ಮುದ್ದೆ ತಿನ್ನಲೇಬೇಕು. ಏನಂತ ಕೇಳಿದ್ರು ಸಂಜಯ್ ಮಲತ್ಕರ್ ಹೇಳ್ದ, ಬಂದುಬಿಟ್ಟು ಮುದ್ದೆ ಕೊಡಿ. ಸಂಜಯ್ ಟಾಕ್ಸ್ ಅನ್ಬಿಡಿ, ಸಂಜಯ್ ಮಾಲತ್ಕರ್ ಅನ್ನಿ, ಸಂಜಯ್ ಟಾಕ್ಸ್ ಅನ್ನಿ, ಸಂಜಯ್ ಅನ್ನಿ, ನೀವು ಏನು ಹೇಳಿದ್ರು ಗೊತ್ತಾಗುತ್ತೆ. ಬಟ್ ನೀವು ಬಂದುಬಿಟ್ಟು IPL ಟೈಮಲ್ಲಿ ಮುದ್ದೆ ಟ್ರೈ ಮಾಡಬೇಕು. ಏನು ಗೊತ್ತಾ ಮ್ಯಾಟ್ರ್? ಈಗ ಯಶಸ್ ತರಿಸಿರೋ ಪಕೋಡ ಆದರೆ ಟ್ರೈ ಮಾಡ್ತಿರೋದು ಬಂದು ನಾನು ಫಸ್ಟ್. ಕ್ರೇಜಿ. ಮೊಕ್ಟೈಲ್ ಕೂಡ ಬರ್ತಾಯಿದೆ. ಕ್ರೇಜಿ. ಯಶಸ್ ಮೊಕ್ಟೈಲ್ ಫಸ್ಟ್ ನನಗೆ ಕುಡಿಸ್ತಾನಂತ. ಬಿಕಾಸ್ ಚೆನ್ನಾಗಿದ್ರೆ ಮಾಕ್ಟೈಲ್ ಹೇಳ್ತಾ ಇದ್ದೀನಿ, ಅದು ನಾನ್ ಆಲ್ಕೋಹಾಲಿಕ್ ಅಂತ. ಬಟ್ ಈಸ್ ನಾಟ್ ಬಿಲೀವಿಂಗ್ ಇಟ್ಸ್ ಆಲ್ಕೋಹಾಲಿಕ್ ಅಂತ. ಅದಕ್ಕೆ ನಾನೇ ಫಸ್ಟ್ ಕುಡಿದ್ಬಿಟ್ಟು ಅವನಿಗೆ ಪ್ರೂವ್ ಮಾಡಿಸಿ. ಸೊ ಫೈನಲಿ ಊಟ, ದೆನ್ ಪ್ರಮೋಷನ್ ವಿಡಿಯೋ ಶೂಟ್ ಎಲ್ಲ ಕೂಡ ಕಂಪ್ಲೀಟ್ ಆಯಿತು. ಇವಾಗ PG ಕಡೆ ಹೊರಡಬೇಕು. ಯಶಸ್ಸಿನ ದಿನ ಊಟ ಆಗ್ತಾಯಿತ್ತು. ಏನಪ್ಪ? ಫೋಟೋ ತೆಗಿಬೇಕು. ಫೋಟೋಗ್ರಫಿ ಒಂದು ಬಾಕಿ ಇದೆ ಇನ್ನು, ನಂದು ಯಶಸ್ಸಿಂದು. ಸೊ ನಾವೆಲ್ಲೋದ್ರೂ ನಂದು ಯಶಸ್ಸಿಂದು ಇನ್ಮೇಲೆ ಫೋಟೋಸ್ ಕಲೆಕ್ಷನ್ ಮಾಡೋಣ ಅಂತ ಇದ್ದೀವಿ. ಸೊ ಇಲ್ಲಿ ತನಕ ಏನೇನು ಪ್ರಮೋಷನಲ್ ವಿಡಿಯೋ ಮಾಡಿದ್ದೀವಲ್ಲ, ಸೊ ದೋಸ್ ಆರ್ ಮೆಮೊರೀಸ್. ಬೆಂಗಳೂರಿಗೆ ಬಂದು ಎಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಜರ್ನಿ ಚಿಕ್ಕಮಂಗ್ಳೂರಲ್ಲೇ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅಲ್ಲಿ ನಮಗೆ ಬೆಟರ್ ರೀಚ್ ಸಿಗಲಿಲ್ಲ. ಇನ್ ಬ್ಯಾಂಗ್ಳೂರ್ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಕಂಟೆಂಟ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಬೆಟರ್ ಇಯರ್ ಚಿಕ್ಕಮಂಗ್ಳೂರಿಗಿಂತ. ಸೊ ಎಲ್ಲೋದ್ರೂ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ಈಗ ವೀಡಿಯೋಸ್ ತೆಕ್ಕೊಂಡು ಅಲ್ಲಿಂದ ಮತ್ತೆ ಬರ್ತಾ ಇರ್ತೀವಿ. ಏನಂತ ಯಶಸ್? ವಿಡಿಯೋ ಶೂಟ್ ಎಲ್ಲ ಆಯಿತು. ಯಶಸ್ ಹೊಡೋಣ, ಫೋಟೋ ತಗೊಂಡು ಹೊಡೋಣ. ಸೊ ಹೆಂಗನ್ನಿಸ್ತು? ಏನು ಅಭಿಪ್ರಾಯ? ಚೆನ್ನಾಗಿದೆ. ಆ್ಯಕ್ಚುಲಿ ಅವಾಗಲೇ ಜನ ಇಲ್ಲ ಅಂತ ಇದ್ವಲ್ಲ, ಈಗ ಫುಲ್ ಜನ ಬರ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ ಈಗ ಆಲ್ರೆಡಿ. ಈವ್ನಿಂಗ್ ಟೈಮ್ ಆಯ್ತಲ್ಲ. ಆ್ಯಕ್ಚುಲಿ ನಾವು ಬಂದಾಗ ಜನ ಇರಲಿಲ್ಲ ಯಾರು ಅಷ್ಟು. ಸೊ ಪ್ಯಾಕಪ್ ಟೈಮ್ ಆಯಿತು. ಅಲ್ಲಿಗೆ ಎಲ್ಲ ನೋಡಿ, ಇಲ್ಲಿ ಹಿಂಗೆ ಎಸ್ತಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಗಿಂಬಲ್ ಎಸ್ತಿದ್ದೀವಿ, ಇಲ್ಲಿ ಫೋನ್ ಮೌಂಟ್ ಸಮೇತ ಬಿಟ್ಟಿದ್ದೀವಿ. ಸೊ ವಿ ಆರ್ ಪ್ಯಾಕಿಂಗ್ ಅಪ್ ನಾವು. ಲೆಟ್ಸ್ ಗೋ, ಸಿಗೋಣ.